ಹಾಯ್, ನಾನು ರೂಪಾ ಅಂತ. ಇವತ್ತು ನೈಟ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಯೂರ್ ತುಪ್ಪ ನಾನು ಮನೆಯಲ್ಲೇ ಮಾಡಿರೋದು. ಪ್ಯೂರ್ ತುಪ್ಪ ತಗೊಂಡಿದ್ದೀನಿ. ಅದೊಂದು 2 ಸ್ಪೂನ್ ತಗೊಳ್ಳಿ ಸಾಕು. ತುಂಬಾ ಚೆನ್ನಾಗುತ್ತೆ ಫೇಸ್ಗೆ. ಬಿಫೋರ್ ವಿಡಿಯೋದಲ್ಲಿ ನಾನು ಫೇಸ್ ಆಯಿಲ್ ತೋರಿಸಿದ್ದೆ, ಸಿರಮ್ ತರ. ಇದು ಕ್ರೀಮ್ ಮಾಡ್ತಾ ಇದ್ದೀನಿ. ಪ್ಯೂರ್ ತುಪ್ಪ ತಗೊಂಡಿದ್ದೀನಿ, ಮತ್ತೆ ಫಿಲ್ಟರ್ ವಾಟರ್ ಒಂದು 2 ಸ್ಪೂನ್ ಸಾಕು. ಇದು ತುಂಬಾ ಏನ್ ಮಾಡ್ಕೊಳ್ಳೋದು ಬೇಡ. ಫಿಲ್ಟರ್ ವಾಟರ್ ಬೇಕಿರೋದಕ್ಕೆ ಇದು ಎರಡೇ, ಬೇರೆ ಏನೂ ಬೇಡ ಇದಕ್ಕೆ. ಇದು ಎರಡರಲ್ಲೇ ನಾನು ಇದು ಮಾಡಿ ತೋರಿಸ್ತಾ ಇದ್ದೀನಿ ಕ್ರೀಮ್ ನೋಡಿ. ಒಂದು ತಾಮ್ರದ ತಟ್ಟೆ ತಗೊಂಡಿದ್ದೀನಿ. ತಾಮ್ರದ ತಟ್ಟೆಯಲ್ಲಿ ತಾಮ್ರದ ಲೋಟನೇ ಬೇಕು. ಅದರಲ್ಲಿ ನಾವು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಸ್ನ್ಯಾಶ್ ಮಾಡ್ತಾ ಅದೇನಾಗುತ್ತೆ, ಅದ್ರದ್ದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ತುಪ್ಪ ಒಂದು 2 ಸ್ಪೂನ್ ಹಾಕೊಳ್ಳಿ ಸಾಕು. ಇದು ಹಳೆ ಕಾಲದಲ್ಲೆಲ್ಲ ರಾಜರೆಲ್ಲ ಏನ್ ಮಾಡ್ತಿದ್ರು, ಅವಾಗೆಲ್ಲ ಯಾವ್ದು ಕ್ರೀಮ್ ಇತ್ತ, ಯಾವ್ದಾರ ಸೋಪ್ ಇತ್ತ, ಏನಿಲ್ಲ. ಅವಾಗೆಲ್ಲ ಹಾಲಲ್ಲೇ ಸ್ನಾನ ಮಾಡ್ತಾ ಇದ್ರು. ಫೇಸಿಗೆಲ್ಲ ಬೆಣ್ಣೆ ತುಪ್ಪದಲ್ಲೇನೆ ಫೇಸಿಗೆ ಕ್ರೀಮ್ ಹಚ್ಕೊತಾ ಇದ್ರು. ಅದು ಆ ತರನೇ ಇದು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ ನಾನು. ಒಂದ್ 2 ಸ್ಪೂನ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಉಜ್ಜಿ. ಫೇಸ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಫೇಸ್ ತುಂಬಾ ಚೆನ್ನಾಗಾಗುತ್ತೆ. ಇದು ಮನೇಲಿ ನೀವು ಮಾಡ್ಕೊಳ್ಳಿ. ಇದಕ್ಕೆ ಹೆಣ್ಮಕ್ಳು ಹಚ್ಕೋಬಹುದು, ಗಂಡ್ ಮಕ್ಳು ಹಚ್ಕೋಬಹುದು. ತುಂಬಾ ಚೆನ್ನಾಗುತ್ತೆ. ಅವ್ರದ್ದು ಸ್ಕಿನ್ ರಫ್ ಇದ್ರೆ, ಜೆಂಟ್ಸಿಗೆಲ್ಲ ರಫ್ ಇರುತ್ತೆ ನೋಡಿ ಸ್ಕಿನ್, ಆ ರಫ್ ಸ್ಕಿನ್ ಸಾಫ್ಟ್ ಆಗುತ್ತೆ. ಡೆಡ್ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ. ಇದಕ್ಕೊಂಚೂರು ನೀರ್ ಹಾಕೊಳ್ಳಿ. ಇದು 100 ಟೈಮ್ಸ್ ನೀವು ಚೆನ್ನಾಗಿ ರಬ್ ಮಾಡ್ತಾ ಹೋಗ್ಬೇಕು. 100 ಟೈಮ್ಸ್. ಪ್ಯೂರ್ ವಾಟರ್ ಹಾಕೊಳ್ಳಿ, ಫಿಲ್ಟರ್ ವಾಟರ್. ಚೆನ್ನಾಗಿ ಉಜ್ಜಿ ಚೆನ್ನಾಗಿ ಉಜ್ಜಿಬಿಟ್ಟು ಅದ್ರದ್ದು ಕ್ರೀಮ್ ತರ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಉಜ್ಜಿದ್ರೆ ಕ್ರೀಮ್ ತರ ಬಿಟ್ಕೊಂಡ್ಬಿಡುತ್ತೆ. ತಾಮ್ರದಲ್ಲೇ ಮಾಡ್ಬೇಕು, ಯಾಕಂದ್ರೆ ನೀವು ಸ್ಟೀಲ್ ಅಲ್ಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ತಾಮ್ರದ ತಟ್ಟೆಲ್ಲೇ ಮಾಡ್ಬೇಕು. ಅದ್ರದ್ದೆಲ್ಲ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಫೇಸಿಗೆ. ನೀವು ತಾಮ್ರದ ಲೋಟದಲ್ಲಿ ನೀರ್ ಕುಡಿತೀರಲ್ಲ, ಅದ್ ನಿಮಗೆ ಎಷ್ಟು ಬೆನಿಫಿಟ್ ಇದೆ ನೋಡಿ. ಅದೇ ತರನೇ ಫೇಸ್ ಮೇಲೆ ಹಚ್ಕೊಂಡ್ರು ಸಹ ಕ್ರೀಮ್ ಮಾಡಿದಾಗ ಅದ್ರದ್ದು ಬೆನಿಫಿಟ್ ಅದ್ರಲ್ಲೂ ಬರುತ್ತೆ. ಕೇಸರ್ ತಗೊಂಡಿದ್ದೀನಿ. ಕೇಸರನ್ನ 4 ಎಳೆ, 4 ಎಸಲು ಹಾಕೊಂಡಿದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಲೋಟದಲ್ಲಿ. ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಹಚ್ಚಿ ಟ್ರೈ ಮಾಡಿ. ನೀವು ಹೇಳಿ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಆಗುತ್ತೆ ಅಂತ. ಚೆನ್ನಾಗಿ ಉಜ್ಬೇಕು ಮಾತ್ರ, 100 ಟೈಮ್ಸ್ ಉಜ್ಬೇಕು. ಅವಾಗ್ಲೂ ಅದು ಕ್ರೀಮ್ ತರ ಬಿಡ್ತಾಳೆ. ಅರ್ಧ ಬಿಟ್ಟಿದೆ ನೋಡಿ. ಈ ಕೇಸರ್ ಹಾಕಿದ್ರು ಸಹ ಫೇಸಿಗೆ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ, ಫೇಸ್ ಗ್ಲೋನೆಸ್ ಇರುತ್ತೆ, ಶೈನಿಂಗ್ ಇರುತ್ತೆ. ಚೆನ್ನಾಗಿ ಉಜ್ಬೇಕು. ಉಜ್ಜಿ ಚೆನ್ನಾಗಿ ಬೆಳ್ಳಗಾಗುತ್ತೆ. ಒಂಥರ ಕ್ರೀಮ್ ತರನೇ ಬರುತ್ತೆ. ತುಪ್ಪ ನೋಡಿ, ಅದು ಬೇರೆ ಏನೂ ಇಲ್ಲ, ಪ್ಯೂರ್ ತುಪ್ಪ. ಚೆನ್ನಾಗಿ ಉಜ್ಜಿ ಕ್ರೀಮ್ ತರ ಬಂತು ನೋಡಿ. ಕೇಸರಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಉಜ್ಜಿ ತುಂಬಾ ಚೆನ್ನಾಗುತ್ತೆ. ಫೇಸ್ ಸಖತ್ತಾಗುತ್ತೆ. ಮತ್ತೆ ಜೆಂಟ್ಸಿಗೂ ಅಷ್ಟೇನೆ, ನೀವು ಅದನ್ನ ಹಾಕಿ ಅವ್ರ ಸ್ಕಿನ್ ರಫ್ ಇರುತ್ತಲ್ಲ, ಸಾಫ್ಟ್ ಆಗುತ್ತೆ ನೋಡಿ. ಯಾವ ತರ ಬಿಟ್ಕೊಂಡಿದೆ, ಯೆಲ್ಲೋ ಕಲರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಸ್ಟೋರ್ ಮಾಡ್ಕೊಳ್ಳಿ, ಒಂದು ಬಾಟಲ್ ಸ್ಟೋರ್ ಮಾಡ್ಕೊಳ್ಳಿ. ಇದು ಕ್ರೀಮ್ ತರ ಆಗುತ್ತೆ. ಇದೊಂದು ನಿಮ್ ಸ್ವಲ್ಪ ಒಂದ್ ಸ್ಪೂನ್ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ ನಿಮಗೊಂದು 1 ಮಂತ್ ಬರ್ತಿದ್ದು, ಇನ್ನು ಹಾಳಾಗಲ್ಲ. ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ. ನೈಟ್ ಅಪ್ಲೈ ಮಾಡ್ಕೊಳ್ಳಿ. ಬೆಳಗ್ಗೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ನೈಟ್ ಹಾಕಿ ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಡೆಡ್ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಫೇಸ್ ಗ್ಲೋ ಇರುತ್ತೆ. ಬರೀ ತುಪ್ಪ, ಇನ್ನೇನು ಇಲ್ಲ, ಕೇಸರ್ ಹಾಕಿದೀನಿ, ಬೇರೆ ಏನು ಹಾಕಿಲ್ಲ ಅದಕ್ಕೆ. ನನ್ನ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಆಯಿಲ್ ತರ ಬಿಟ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಫೇಸ್ ತುಂಬಾ ಚೆನ್ನಾಗಾಗುತ್ತೆ. ನೀವು ಹಚ್ಚಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಬಾಯ್.